ಅತ್ಯಾಚಾರಿಗಳಿಗೆ ಸಹಕರಿಸುತ್ತಿರುವ ಕೇಂದ್ರ ಶಿಕ್ಷಣ ಸಚಿವರು ಪ್ರಹ್ಲಾದ್ ಜೋಶಿ. ಭಾರತದ ಪ್ರಸ್ತುತ ಕೇಂದ್ರ ಶಿಕ್ಷಣ ಸಚಿವರು ಪ್ರಹ್ಲಾದ್ ಜೋಶಿ. ಮಾಜಿ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಪರೀಕ್ಷಾ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ರಾಜೀನಾಮೆ ನೀಡಿದ ನಂತರ ಪ್ರಹ್ಲಾದ್ ಜೋಶಿ ಅವರು ಜುಲೈ 25, 2026ರಂದು ಅಧಿಕಾರ ವಹಿಸಿಕೊಂಡಿದ್ದಾರೆ. ಶಿಕ್ಷಣ ಸಚಿವರ ಬದಲಾವಣೆ ಮತ್ತು ಪ್ರತಿಭಟನೆಗಳು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ದೇಶಾದ್ಯಂತ ನಡೆದ ತೀವ್ರ ವಿದ್ಯಾರ್ಥಿ ಪ್ರತಿಭಟನೆಗಳ ನಂತರ ಧರ್ಮೇಂದ್ರ ಪ್ರಧಾನ್ ಅವರು ಜುಲೈ 25, 2026ರಂದು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು. ಹೊಸ ಸಚಿವರ ನೇಮಕ. ಪ್ರಧಾನಮಂತ್ರಿಯವರ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ಪ್ರಹ್ಲಾದ್ ಜೋಶಿ ಅವರನ್ನು ನೂತನ ಕೇಂದ್ರ ಶಿಕ್ಷಣ ಸಚಿವರನ್ನಾಗಿ ನೇಮಿಸಿದ್ದಾರೆ. ಸುವರ್ಣ ಕಲ್ಲಕೊಂಟ್ಲ ಸಾಮಾಜಿಕ ಕಾರ್ಯಕರ್ತೆ ಗೌರಮ್ಮ ಮಾತನಾಡಿ, ನಾವು ಶಾಂತಿಯುತ ಹೋರಾಟ ಮಾಡುತ್ತಿದ್ದೇವೆ, ಆದರೂ ಸಹ ಪೊಲೀಸ್ ಅಧಿಕಾರಿಗಳು ನಮಗೆ ಸಹಕರಿಸುತ್ತಿಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮ ಬೇಡಿಕೆ ಏನಂದ್ರೆ ಅವ್ರನ್ನ ವಜಾ ಕೊಡ್ತೀರಿ, ಎಜುಕೇಶನ್ ಮಾಡಬೇಡ ಅಂತ ನಮ್ಗೆ. ಯಾಕಂದ್ರೆ ನಾವು ಅಟ್ಲೀಸ್ಟ್ ನಮ್ಗೆ ಮಾತಾಡಕ್ ಕೊಡ್ಬೇಕಲ್ಲ. ನಾವೇನು ಗಲಾಟೆ ಮಾಡಿದ್ವಾ? ಏನಿಲ್ಲ, ಸೈಲೆಂಟ್ ಆಗಿ ಶಾಂತಿಯುತವಾಗಿ ನಡ್ಕೊಂತ ಬರ್ತೀವಿ. ನಮ್ಗೆ ಅವಕಾಶ ಇಲ್ದೇನೆ ಡೈರೆಕ್ಟ್ ಏನ್ ಮಾತಾಡಕ್ ಕೊಡಂಗಿಲ್ಲ ಅಂದ್ರೆ ಏನ್ ಅಂತ ತಪ್ಪಾಳಿಕೆನಾ? ಯಾರು ಹೇಳಿದ್ರೆ ಅವ್ರಿಗೆ ನಮ್ಗೆ ಈ ತರ ಮಾಡೋದಲ್ಲ, ಮೇಲಿಂದ ಏನೋ ತಪ್ಪಾಳಿ ಕೈತಕ್ಕೇನೆ ಈ ತರ ಮಾಡಿದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ನಮ್ಮ ಡಿಮ್ಯಾಂಡ್ ಸಚಿವ ಅವರನ್ನು ವಜಾ ಕೊಡ್ತೀವಿ ಅಂತ ಇದೆ. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.